ಹಲೋ ಫ್ರೆಂಡ್ಸ್, ಅಲ್ಮೇಲೆ ಮಾತಾಡಿಲ್ಲ. ನಾನು ಕೀರ್ತಿ. ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ ತೋಟದಿಂದಲೇ ಶುರು ಮಾಡ್ತಾ ಇದ್ದೇನೆ. ಅಮ್ಮ ಮತ್ತು ಅಪ್ಪ ಬಸಳೆ ಕೊಯ್ಲಿಕ್ಕೆ ಬಂದಿದ್ದಾರೆ. ಇವತ್ತು ಪದಾರ್ಥಕ್ಕೆ ನಮ್ಮ ಮನೆಯ ಬಸಳೆ ಹಾಗೆ ಕುಯ್ಲಿಕ್ಕೆ ಬಂದಿದ್ದಾರೆ. ಮತ್ತೆ ಕಸಕ್ಕೆಲ್ಲ ಒಂದು ಸ್ವಲ್ಪ ಬೆಂಕಿ ಕೊಡ್ಲಿಕ್ಕೆಲ್ಲ ಇತ್ತು. ಹಾಗೆ ಅಮ್ಮ ಬಂದ್ರಲ್ಲ, ಹಾಗೆ ಅಮ್ಮನೊಟ್ಟಿಗೆ ನಾನು ಕೂಡ ಬಂದದ್ದು ಧೈರ್ಯಕ್ಕೆ. ಈ ನೋಡಿ, ಇವಾಗ ಇಷ್ಟು ಬಸಳೆ ಸಿಕ್ಕಿದೆ ಇವತ್ತು. ಈಗ ಇವತ್ತಿಗೆ ಪದಾರ್ಥಕ್ಕೆ ಸಾಕು. ಅವ್ಯಕ್ತ ಅಥರ್ವ ಇಬ್ರು ಎದ್ದಿದ್ದಾರೆ, ಅತ್ತಿಗೆ ಬಂದಿದ್ದಾರೆ, ಅತ್ತಿಗೆ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ನಾನು ತೋಟಕ್ಕೆ ಬಂದದ್ದು. ನೋಡಿ, ಉರಿತಾ ಉಂಟು ಬೆಂಕಿ. ಅದಿನ್ನು ಪೂರ ಸುಟ್ಟು ಬೆಂಕಿ ನಂದ ತನಕ ಇಲ್ಲೇ ನಿಲ್ಬೇಕು. ಅಲ್ಲಿ ಇದೆಲ್ಲ ಒಣಗಿದೆ ಅಲ್ಲ, ಬಾಲೆದು ಇದೆಲ್ಲ. ಅವ್ಯಕ್ತಿ ಇಲ್ಲಿ ಬಂದ ಮೇಲೆ ಹೇಳು ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಮಗು ಅಲ್ಲೇ ಇದ್ದಾನೆ, ನಾನು ಹೋಗ್ತೇನೆ ಕೆಳಗೆ, ಚೂರು ಕೆಲಸ ಉಂಟು. ಅಮ್ಮ ನಿಲ್ತಾರಂತೆ, ಅಪ್ಪ ಕೂಡ ಇಲ್ಲ ಇದ್ದಾರೆ. ನಾನು ಮತ್ತು ಅವ್ಯಕ್ತಿ ಹೋಗ್ತೇವೆ ಕೆಳಗೆ. ತೋಟದಲ್ಲಿ ಬಸಳೆ ಎಲ್ಲ ಸಿಕ್ಕಿತಲ್ಲ, ಹಾಗೆ ಆ ಬಸಳೆಯ ಎಲೆಯಲ್ಲಿ ಒಂದು ಪೋಡಿ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೇವೆ. ಇದು ನಾವು ಎಲೆ ಎಷ್ಟುಂಟು ಅದಕ್ಕೆ ಹಾಗೆ ನಾವು ತಗೊಂಡದ್ದು ಐಟಮ್ ಎಲ್ಲ. ಫಸ್ಟಿಗೆ ಅದು ಅಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ, ಹಾಗೆ ಜೀರಿಗೆ ಹಾಕಿದ್ದು, ಆಮೇಲೆ ಒಂದು ಸ್ವಲ್ಪ ಇದು ಚಿಲ್ಲಿ ಪೌಡರ್, ಅದೇ ಖಾರಕ್ಕೆ ಎಷ್ಟು ಬೇಕಷ್ಟು. ನಮ್ಮ ಮನೆಯಲ್ಲಿ ಹಾಗೆ ಖಾರ ತಿನ್ನುವುದಿಲ್ಲಲ್ಲ, ಹಾಗೆ ಸ್ವಲ್ಪವೇ ಹಾಕಿದ್ದು. ಹಾಗೆ ಇದೆಲ್ಲ ನಾವು ಆ ಎಲೆ ಉಂಟಲ್ಲ, ಅದು ಎಷ್ಟು ಎಲೆ ಉಂಟು ಅದರ ಲೆಕ್ಕದಲ್ಲಿ ಹುಡಿ ಎಲ್ಲ ತಗೊಂಡದಾಯ್ತಾ. ಹಾಗೆ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಹುಳಿ ನೀರು ಹಾಕಬೇಕು. ಅದಕ್ಕೆ ಹುಳಿ ನೀರೆಲ್ಲ ಹಾಕಿ ಚಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಮೇಲೆ ಒಂದೊಂದು ಎಲೆಯನ್ನು ಅದಕ್ಕೆ ಹಾಕಿ ಬಿಡಬೇಕು. ನೋಡಿ, ಈಗ ಹುಳಿ ನೀರು ಹಾಕಿದ್ರು, ಈಗ ಹೀಗೆ ಚಂದ ಮಿಕ್ಸ್ ಮಾಡಬೇಕು. ಮತ್ತೆ ಅದು ಸ್ಪೂನಿಗೆ ಮಿಕ್ಸ್ ಮಾಡಿ ಕೈಯಲ್ಲಿ ಒಳ್ಳೆ ಮಿಕ್ಸ್ ಆಗ್ತದೆ. ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ತೇವೆ ನಾವು. ಹಾಗೆ ಇದು ಬೆಳಿಗ್ಗೆಗೆ ನಮಗೆ ಪುಂಡಿ ಮಾಡಿದ್ರು. ಹಾಗೆ ಸ್ವೀಟ್ ಪುಂಡಿ ಮತ್ತೆ ಚಪ್ಪೆ ಪುಂಡಿ ಎರಡು ಕೂಡ ಇತ್ತು. ಹಾಗೆ ಚಂದ ಕಲಿಸ್ಬೇಕು. ಹೀಗೆ ಕಲಸಿ ಎಲ್ಲ ಆಯ್ತು. ಕಲಸಿ ಎಲ್ಲ ಆಗು ಹೀಗೆ ಕಾಣ್ತದೆ. ಇನ್ನೂ ಎಣ್ಣೆಗೆ ಬಿಡುವ ನೋಡುವ. ಹಾಕಿ ನೋಡಿ, ಹೀಗೆ ಆಯ್ತು ಬಸಳೆ ಸೊಪ್ಪಿದು ಪೋಡಿ. ನಾನು ತಿಂದು ನೋಡುವ ಆಯ್ತಾ, ತಿನ್ನುವ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ಒಳ್ಳೆಗಿದೆ. ಬಸಳೆ ಒಳಗೆ ಉಂಟು ಅಂತ ಗೊತ್ತಾಗುದಿಲ್ಲ ಸೊಪ್ಪು. ಒಳ್ಳೆ ಆಗ್ತದೆ, ಟ್ರೈ ಮಾಡ್ಬೋದು. ನಿಮ್ಮ ಟ್ರೈ ಮಾಡಿ ನೋಡಿ. ಇವತ್ತು ನಮಗೆ ಬಸಳೆ ಸಾರು ಬೆಳಿಗ್ಗೆ ಹೇಳಿದ್ದೆ ಅಲ್ಲ, ಅದಕ್ಕೆ ಪೆಲ್ತಾರೆ ಎಲ್ಲ ಹಾಕಿದ್ದಾರೆ. ನಮ್ಮ ತೋಟದ ಬಸಳೆ ಸಾರು ಆಯ್ತು ಗೈಸ್. ಊಟ ಎಲ್ಲ ಆಯ್ತು. ಇನ್ನು ಅಥರ್ವ ಅವ್ಯಕ್ತಿ ಇಬ್ರು ಮಲಗಿದ್ದಾರೆ. ಇದು ನಮ್ಮ ಮನೆಯಲ್ಲಿ ಆದ ಕಬ್ಬು, ನಮ್ಮ ತೋಟದಲ್ಲಿ ಆದದ್ದು. ಅವ್ಯಕ್ತಿಗೆ ತುಂಬ ಇಷ್ಟ ಕಬ್ಬು ಅಂತ ಹೇಳಿದರೆ, ಹಾಗೆ ಅಪ್ಪ ಕೊಯ್ದು ತಂದಿಟ್ಟಿದ್ದಾರೆ. ಹಾಗೆ ಪೈನಾಪಲ್ದು ನಡಲಿಲ್ಲ, ನಡಬೇಕಷ್ಟೆ. ಇಲ್ಲೇ ಉಂಟಿಗೊಳ್ಳಿ, ನಡಲಿಲ್ಲ. ಸುವರ್ಣಗೆಡ್ಡೆದು. ಹಾಗೆ ಇವತ್ತು ಮಳೆ ಇಲ್ಲ, ಮೋಡ ಇಲ್ಲ, ಏನಿಲ್ಲ, ಬಿಸಿಲುಂಟು. ಹಾಗೆ ಇವತ್ತೊಂದು ಕೇರೆ ಬಂದಿತ್ತಂತೆ, ನನಗೆ ಗೊತ್ತು, ನಾನು ಒಳಗಿದ್ದೆ. ಅಲ್ಲಿ ತುಳಸಿ ಕಟ್ಟೆ ಹತ್ರ ಆಚೆ ಹೋಯ್ತಂತೆ. ಅವ್ಯಕ್ತ ನೋಡಿದ, ಅವ್ಯಕ್ತ ನೋಡಿ ಬಂದು ಅವನ ಅಮ್ಮಮ್ಮನ ಹತ್ರ ಹೇಳ್ತಾ ಇದ್ದ ಕೇರೆ ಬಂತು ಅಂತ. ಏನು ಭಾರಿ ಸುತ್ತುತ್ತಾ ಉಂಟು ಇಲ್ಲೇ. ಹಾಗೆ ಇವತ್ತು ಬಿಸಿಲು ಗೈಸ್. ಸರಿ, ಮತ್ತೆ ಸಿಗ್ತೇನೆ. ನನ್ನ ಅತ್ತಿಗೆ ಹೊರಟ್ರು ಗೈಸ್. ಬಾಯ್ ಅತ್ತಿಗೆ.
ನನ್ನ ಮಗನ ಆಟ ಶುರು ಆಯ್ತು. ಇದಕ್ಕೆಲ್ಲ ಎಂತ ಕಂದ ಇದು, ಸೊಪ್ಪೆಲ್ಲ ಹಾಕಿಟ್ಟಿದಿ? ಹ, ಐಸ್ ನೀರು ಹಾಕ್ತಾ ಇದ್ದೀನಿ. ಐಸದ ನೀರು. ಇಲ್ಲೆಲ್ಲ ನೀರೆಲ್ಲ ಚೆಲ್ಲಿ ಒಂದು ರೌಂಡ್ ಎಲ್ಲ ಆಟಾಡಿ ಆಗಿದೆ ಅವನದು. ಇನ್ನಾಯ್ತು, ಇನ್ನೊಂದು ವಾರ ಆಟಾಡ ಅಷ್ಟೇ. ಇನ್ನು ವಾರ ಕೂಡ ಇಲ್ಲ, ನೆಕ್ಸ್ಟ್ ಫ್ರೈಡೆ ಸ್ಕೂಲ್ ನಿಮ್ಗೆ. ತೆಗಿಬೇಡ, ಎಲ್ಲ ತೆಗಿಬೇಡ, ಸಾಕು. ಆಯ್ತು, ಇನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು.